ಹಾಗೆ ಅವರು BJP ಶಾಸಕರಲ್ಲ. ಅವರು ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ, ಒಂದು ರೂಪಾಯಿ ಕೆಲಸ ಆಗ್ತಿಲ್ಲ. ನಾವು ನಾಮಕಾವಸ್ಥೆ ಹಿಂದೆ ನಾಮಕಾವಸ್ಥೆ ಪಟೇಲ್ರು ಅಂತ ಊರಿಗೆ ಕಡಿತಿದ್ರು, ಅವರಿಗೆ ಪಟೇಲ್ಗಿರಿ ಇರ್ತಿತ್ತು, ಆದರೆ ಅಧಿಕಾರ ಇರ್ತಿರಲಿಲ್ಲ. ನಾಮಕಾವಸ್ಥೆ ಶಾಸಕರಾಗಿದ್ದೀವಿ, ಇದ್ರ ಬದಲಿಗೆ ನಾವು ರಾಜೀನಾಮೆ ಕೊಡೋದೇ ಸೂಕ್ತ ಅಂತ ಅವ್ರು ಹೇಳಿದ್ದಾರೆ. ಇದು ಅಭಿವೃದ್ಧಿ ಅನ್ನೋದು ನಿಂತು ಹೋಗಿದೆ, ಬರೀ ಭ್ರಷ್ಟಾಚಾರ ಮಾತ್ರ ನಡೀತಾ ಇದೆ. ಈ ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ. ಈ ಸರ್ಕಾರ ಬಂದ ಮೇಲೆ ಮಾಡಿರುವ ಗನಂದಾರಿ ಕೆಲಸ ಏನು ಅಂತ ಹೇಳಿದ್ರೆ ಬೆಲೆ ಏರಿಕೆ ಮಾಡಿರೋದು. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಯಾವುದು ಏರಿಸಿಲ್ಲ ಹೇಳಿ, ಅಕಸ್ಮಾತ್ ಯಾವುದಾದ್ರು ಏರಿಸಿಲ್ಲ ಅಂತ ಗೊತ್ತಾದರೆ ನಾಳೆ ಬೆಳಗ್ಗೆ ಅದನ್ನೂ ಏರಿಸ್ಬಿಡ್ತಾರೆ. ನಮ್ಗೆ ಭಯ ಅಷ್ಟೇ, ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಗಾದೆ ಮಾತು. ಹಾಗೆ ಕಾಂಗ್ರೆಸ್ ಸರ್ಕಾರ ಏರಿಸದೇ ಇರ್ತಕ್ಕಂಥ ಬೆಲೆನೇ ಇಲ್ಲ, ಎಲ್ಲದರ ಬೆಲೆ ಏರಿಸಿರೋದು. ಸಿಎಂ ಅವರು ಕೊಟ್ಟಿರುವಂತ ವರ್ಕ್ ಆರ್ಡರೇ 2 ವರ್ಷ ಆದರೂ ಆಗಿಲ್ಲ ಅಂತ ರಾಜು ಕಾಗೆ ಅವರು ಹೇಳ್ತಾ ಇದ್ದಾರೆ. ಸುಮ್ಮನೆ ರೀ, ನಿಮಗೆ ಕೊಡ್ತಾ ಇರುವಂಥದ್ದು ಅನುದಾನದ ನಿಮಗೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು 26 ಕೋಟಿ ರೂಪಾಯಿ ಈ ಸರ್ಕಾರ ಬಂದ ಮೇಲೆ 2 ವರ್ಷದಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ವರ್ಕ್ ಆರ್ಡರ್ ಇಶ್ಯೂ ಆಗ್ತಿಲ್ಲ, ಅದರಲ್ಲೂ ಪರ್ಸೆಂಟೇಜ್ ಕಾಟ. ಈ ಎಲ್ಲ ಪರ್ಸೆಂಟೇಜ್ ಕಾಟದೊಳಗೆ ಆ ಕೆಲಸನೂ ಆಗ್ತಿಲ್ಲ. ಮತ್ತು ಅವರು ಇರೋ ಸತ್ಯನ ಹೇಳಿದ್ದಾರೆ. ಹಾಗಾಗಿ ಹೊಸ ಮಾತೇನು ಹೇಳಿಲ್ಲ, ಇರೋ ಸತ್ಯವನ್ನೇ ಹೇಳಿದ್ದಾರೆ. ಬಹುಶಃ ಈ ಸತ್ಯ ಹೇಳಿರೋದಕ್ಕೆ BR ಪಾಟೀಲ್ರು, ರಾಜು ಕಾಗೆಯವರು ಇನ್ನು ಏನೇನು ಅನುಭವಿಸ್ಬೇಕಾಗುತ್ತೋ ಗೊತ್ತಿಲ್ಲ. ಯಾವುದೇ ಚರ್ಚೆ ಇಲ್ಲ, ಅದು ಯಾವುದೇ ಚರ್ಚೆಯಲ್ಲಿ ಬಂದಿಲ್ಲ. ಆ ಥರದ್ದು ಯಾವುದೇ ಚರ್ಚೆ ಇಲ್ಲ. ಈಗ ಒಬ್ಬರು ಭ್ರಷ್ಟಾಚಾರದ ಬಗ್ಗೆ, ಇನ್ನೊಬ್ಬರು ಅಭಿವೃದ್ಧಿ ಶೂನ್ಯವಾಗಿರೋದ್ರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ನಾನು ಅವಲೋಕನ ಮಾಡ್ಕೊಳ್ಳಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳೋದು ಬಯಸೋದೇನು ಅಂದರೆ, ಇನ್ನೂ 3 ವರ್ಷ ಇದೆ, ಅವಲೋಕನ ಮಾಡ್ಕೊಳ್ಳಿ. ನೀವು ಬೆಲೆ ಏರಿಕೆ ಮಾಡಿ, ಭ್ರಷ್ಟಾಚಾರ ಮಾಡಿ ರಾಜ್ಯವನ್ನು ಉದ್ಧಾರ ಮಾಡೋಕ್ಕಾಗಲ್ಲ. ನೀವು ಉದ್ಧಾರ ಆಗ್ಬೋದು, ರಾಜ್ಯ ಉದ್ಧಾರ ಮಾಡೋಕ್ಕೆ